ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಹಿಂದೂ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಹಳೆಯಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ, ಹಳೆಯಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ವಿಜಯಪುರ ನಗರದ ಜನಪ್ರಿಯ ಶಾಸಕರಾದ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ನೇತೃತ್ವ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರ RS ಪಾಟೀಲ್ ಕುಚ್ಚಬಾಳ್ರ ಹಾಗೂ ನಮ್ಮ ಮಂಡಲಾಧ್ಯಕ್ಷರ ನೇತೃತ್ವದೊಳಗೆ ಇವತ್ತು ಬಿಜಾಪುರ ಬೆಂಗಳೂರು ಹೆದ್ದಾರಿ ಹವೆ ರಾಷ್ಟ್ರೀಯ ಹೆದ್ದಾರಿ ಹವೆ ಮೇಲೆ ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಯಾಕಪ್ಪ ಅಂದ್ರೆ ಈ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರ ವಿರೋಧ ಇವರನ್ನು ಡೀಸೆಲ್ ಮತ್ತು ಪೆಟ್ರೋಲಿಯನ್ ಬೆಲೆ ಏರಿಕೆ ಮಾಡಿದ್ದಾರೆ. ಅದಕ್ಕೆ ಅವರು ನಮ್ಮ ಖಂಡನೆ ನಮ್ಮ ವಿರೋಧ ಆದಂತೇಳಿ ನಾವು ಇವತ್ತು ಪ್ರತಿಭಟನೆ ನಾವು ಮಾಡಿದ್ದೀವಿ. ಅದು ಪ್ರತಿಭಟನೆ ನಾವು ಯಾವ ಥರ ಅಂದರೆ ಇದನ್ನು ಯಾವ್ದ್ರ ಸಂಬಂಧ ಮಾಡಿದಪ್ಪ ಅಂದರೆ ಇದು ಪ್ರತಿಯೊಂದು ಗಾಡಿಯವರಿಗೆ, ಪ್ರತಿಯೊಂದು ಬಡವರಿಗೆ, ಪ್ರತಿಯೊಂದು ಬರೀ ಡೀಸೆಲ್ ಬೆಲೆ ಅಷ್ಟೇ ಅಲ್ಲ, ಇದು ಪ್ರತಿಯೊಂದು ಬೆಲೆ ಏರಿಕೆ, ರೈತರ ಬೆಲೆ ಏರಿಕೆ, ಬಡವರದ ಏನು ದಿನಪ್ರತಿ ಏನು ಖರೀದಿ ಮಾಡ್ತೀವಿ, ಏನು ನಮ್ಮ ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಆಮೇಲೆ ನಮ್ಮ ನೀರಾಗಲಿ, ಪ್ರತಿನಿತ್ಯ ನಾವು ಡೈಲಿ ನಮ್ಮ ಏನು ಕುಟುಂಬಕ್ಕೆ ನಾವು ಬಳಸ್ತೀವಿ ಅವು ಎಲ್ಲ ವಸ್ತುಗಳ ರೇಟ್ ಇದು ಏರಿಕೆ ಆಗ್ತದೆ. ಅದರ ಸಂಬಂಧ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರು ನಮ್ಮ ಎಲ್ಲ ಪಕ್ಷ ಅಧ್ಯಕ್ಷಗಳು ಎಲ್ಲರೂ ಬಂದು ಇದನ್ನು ಪ್ರತಿಭಟನೆ ಮಾಡಿದ್ದೀವಿ. ಅದಕ್ಕೆ ಈಗ ಇಲ್ಲಿ ಬಿಜಾಪುರ ನಗರದಿಂದ ನಾವು ಒಂದು ಎಚ್ಚರಿಕೆ ಕೊಡ್ತೀವಿ ಕಾಂಗ್ರೆಸ್ ಸರ್ಕಾರಕ್ಕೆ. ಇದು ಡೀಸೆಲ್ ಹಾಗೂ ಪೆಟ್ರೋಲ್ ಏನು ಬೆಲೆ ಏರಿಕೆ ಮಾಡಿದ್ದಾರೆ ಅದನ್ನು ಖಂಡನೆ ಅವರ ಡೀಸೆಲ್ ಪೆಟ್ರೋಲ್ ರೇಟ್ ದರ ಕಡಿಮೆ ಮಾಡಬೇಕು. ಇದು ಮಾಡಲಿಲ್ಲ ಅಂದರೆ ಮತ್ತು ಇದು ದೊಡ್ಡ ಪ್ರಮಾಣದ ಭಾಳ ಅತಿ ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ. ಮತ್ತು ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಧಿವೇಶನದಾಗ ನಿಮ್ಮ ಎಲ್ಲರೂ ಬಾಯಿ ಮುಚ್ಚುವಂಥ ಕೆಲಸ ಮಾಡ್ತಾರೆ, ಅದು ನಮಗೆ ಭರವಸೆ ಇದೆ. ಯಾಕಂದರೆ ಅದು ರೈತರ ಪರವಾಗಿ ಧ್ವನಿ ಎತ್ತದವ್ರು ಯಾರಾದರೂ ಇದ್ರೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರು ಅಂತೇಳಿ ನಾವು ಹೇಳಕ್ಕೆ ಬಯಸ್ತೀವಿ. ಅದಕ್ಕೆ ಎಲ್ಲ ಬಿಟಿ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಅಂತೇಳಿ ಎಲ್ಲ ಅವ್ರ ಭಾಗ್ಯ ಮಾಡ್ಕೊಳತ್ತಾರೆ. ಬಿಟಿ ಭಾಗ್ಯ, ಮಹಿಳಾ ಭಾಗ್ಯ ಮಾಡಿಲ್ಲ ಅವರು, ಇವರು ಕಾಂಗ್ರೆಸ್ ಭಾಗ್ಯ ಮಾಡ್ಕೊಂಡು ಕೂತಾರೆ ಇವರು. ಅದಕ್ಕೆ ಇದನ್ನೆಲ್ಲ ಬಿಡಬೇಕು. ಅವರು ರೈತರಿಗೇನು ಅವರು ವಿರೋಧ ಮಾಡಿ ಏನು ನಮ್ಮ ಹಿಂದೂ ಪರವಾಗಿ ಇದು ಹಿಂದೂ ಎಲ್ಲ ಜನರಿಗಾಗಲಿ ಎಲ್ಲ ಜನರಿಗೆ ಏನು ಇವರು ಬೆಲೆ ಏರಿಕೆ ಮಾಡಿ ತೊಂದರೆ ಕೊಟ್ಟಾರ, ಇವರಿಗೆ ಖಂಡಿಸಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಬಸ್ತೇನೆ. ಪ್ರಕಾಶ್ ಬಾಳು ಚವ್ಹಾಣ್, SC ಮೋರ್ಚಾ ನಗರ ಮಂಡಲಾಧ್ಯಕ್ಷ, ವಿಜಯಪುರ. ಇವತ್ತಿನ ಒಂದು ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಬೆಲೆ ಏರಿಕೆ ನಿಮಿತ್ತವಾಗಿ ಸನ್ಮಾನ್ಯ ಶ್ರೀ ನಗರ ಶಾಸಕರಾದ ಸನ್ಮಾನ್ಯ ಶ್ರೀ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಇಂದು ರಸ್ತಾ ರೋಕೋ ಹೈವೇ ಬಂದ್ ಮಾಡಿ, ಬೆಂಗಳೂರು ಹೈವೇ ಬಂದ್ ಮಾಡಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲ ಜಿಲ್ಲೆಯ ಮತ್ತು ನಮ್ಮ ರಾಜ್ಯ ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದರು ಮತ್ತು ಎಲ್ಲ BJP ಕಾರ್ಯಕರ್ತರು ಆಗಮಿಸಿದರು. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಏನು ಮೊದಲಿಗೆ ನಮ್ಮ ಬೆಳಗಾವಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನು ಘೋಷಣೆಯಿಂದ ಚಾಲೂ ಆಗಿದೆ, ಅಲ್ಲಿಂದ ಈ ರಾಜ್ಯ ಸರ್ಕಾರದ ಭ್ರಷ್ಟ ಆಡಳಿತ ಅಲ್ಲಿಂದೇ ಶುರುವಾಗಿದೆ. ಅಲ್ಲಿಂದ ಇಲ್ಲಿಯವರೆಗೆ ಎಲ್ಲಿ ತನಕ ಅಂದರೆ ಮೊನ್ನೆ ವಾಲ್ಮೀಕಿ ನಿಗಮದ ಏನು 187 ಕೋಟಿ ರೂಪಾಯಿ ಹಗರಣ ಹೆಂಗೆ ಮಾಡಿದ್ದಾರೆ ಅಂದರೆ ತಮ್ಮ ಸ್ವಂತಕ್ಕೋಸ್ಕರ ಈ ವಾಲ್ಮೀಕಿ ನಿಗಮದ ಏನು ದುಡ್ಡಿದೆ ಬಳಸ್ಕೊಂಡಿದ್ದಾರೆ. ತೆಲಂಗಾಣ ಚುನಾವಣೆಗೆ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಗೊತ್ತಾ? ಅವರು ಚಿನ್ನದ ಅಂಗಡಿಗೆ, ದಾರು ಅಂಗಡಿಗೆ, ಪೆಟ್ರೋಲ್ ಅಂಗಡಿಗೆ ಇಂಥಲ್ಲಿ ಈ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ. ಇಂಥ ಒಂದು ದುರ್ಬಳಕೆ ಮಾಡಿದ ಈ ಸರ್ಕಾರ ಯಾವುದೇ ನೈತಿಕತೆ ಇಲ್ಲ. ಈ ಒಂದು 5 ಗ್ಯಾರಂಟಿ ಹೆಸರಿನಲ್ಲಿ ಕೇವಲ ಒಂದು ನಮ್ಮ ಕರ್ನಾಟಕದಲ್ಲಿ 6.5 ಕೋಟಿ ಜನಸಂಖ್ಯೆ ಇದ್ದಾರೆ. ಕೇವಲ 1 ಕೋಟಿ ಜನಸಂಖ್ಯೆಯನ್ನು ಮೆಚ್ಚಿಸಲಿಕ್ಕೆ 5.5 ಕೋಟಿ ಜನರನ್ನು ಇವರು ಎಲ್ಲರನ್ನ ಒಂದು ಕಷ್ಟದ ಪರಿಸ್ಥಿತಿಗೆ, ದಾರುಣ ಪರಿಸ್ಥಿತಿಗೆ ತಳ್ಳುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತೊಂದು ಬೃಹತ್ ಹೋರಾಟ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ವಿಜಯಪುರ ನಗರ ಮಂಡಲದ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟವನ್ನು ಯಶಸ್ವಿಯಾಗಿದೆ. ಮುಂದಿನ ದಿನಮಾನದಲ್ಲಿ ಹೀಗೆ ಆದರೆ ನಾವು ಎಲ್ಲ ರಾಜ್ಯಾದ್ಯಂತ ಕರೆ ಕೊಟ್ಟು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಈ ಸರ್ಕಾರ ತೊಲಗುವವರೆಗೆ ನಾವು ಹೋರಾಟ ಮಾಡ್ತೇವೆ ಅಂತ ತಮ್ಮ ಮುಖಾಂತರ ಹೇಳ್ತೀವಿ. ನನ್ನ ಹೆಸರು ಶಂಕರ್ ಉಗಾರ್, ನಗರ ಮಂಡಲ ಅಧ್ಯಕ್ಷರು, ವಿಜಯಪುರ. ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಪರಿಣಾಮವಾಗಿ ಎಲ್ಲ ವಿಜಯಪುರ ಜಿಲ್ಲೆಯ BJP ನೇತೃತ್ವದಿಂದ ಎಲ್ಲ ನಗರ ಮಂಡಲ ಅಧ್ಯಕ್ಷರು ಮತ್ತು ವಿಜಯಪುರ ನಗರದ ಜನಪ್ರಿಯ ಶಾಸಕರಾದ ಬಸವಣ್ಣ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಸರ್ಕಾರ ಯಾವಾಗ ಬಂದಿದೆ 1 ವರ್ಷದಿಂದ ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ಜನ ನಲಿವು ಹೋಗಿದ್ದಾರೆ. ತಮ್ಮ ಒಂದು ಬಿಟ್ಟಿ ಯೋಜನೆ ಒಂದು ಸಾರ್ಥಕ ಆಗಿ ಸಾಕಷ್ಟು ಎಲ್ಲ ಬೆಲೆಯನ್ನು ಏರಿಸಿ ಜನಸಾಮಾನ್ಯರ ಹೊರೆ ಹಾಕಿದ್ದಾರೆ ಮತ್ತು SC, BPSP ಫಂಡನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಹಾಗೂ
ಮತ್ತು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇರ್ತಕ್ಕಂಥ ಎಲ್ಲ ದರಗಳನ್ನು ಏರಿಸಿದ್ದಾರೆ. ಇವತ್ತು ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ಏರಿಸಿ ಎಲ್ಲ ಜನರಿಗೆ ತೊಂದರೆ ಆಗಿದೆ. ಆ ಕಾರಣ ಈ ರಸ್ತೆ ರೋಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾಕಷ್ಟು ಜಿಲ್ಲೆಯಿಂದ ಮತ್ತು ನಗರದಿಂದ ಎಲ್ಲ ಜನರು ಆಗಮಿಸಿದ್ದಾರೆ. ಈ ಸರ್ಕಾರ ತೊಲಗಬೇಕು. ಯಾಕಂದ್ರೆ ಈ ಸರ್ಕಾರ ಸುಳ್ಳು ಭರವಸೆ ಕೊಟ್ಟು ತಮ್ಮ ರಾಜ್ಯವನ್ನು ಅವರೆಲ್ಲ ಆರಿಸಿಕೊಂಡಿದ್ದಾರೆ. ಅವರು ಈ ಸರ್ಕಾರ ನಡೆಸಲಿಕ್ಕೆ ಯೋಗ್ಯರಲ್ಲ. ಯಾಕಂದ್ರೆ ಹಿಂದೆ ನಡೆದ ಆಡಳಿತದಲ್ಲಿ ಇರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಸ್ಥಗಿತಗೊಳಿಸಿ ತಮ್ಮ ಸ್ವಾರ್ಥಕ್ಕಾಗಿ ಪ್ರತಿಯೊಂದು ದರವನ್ನು ಏರಿಸಿ ಇವತ್ತು ಅವರು ಜನಸಾಮಾನ್ಯರಿಗೆ ಅನ್ಯಾಯ ಮಾಡಿದ್ದಾರೆ. ಅಭಿವೃದ್ಧಿ ಕುಂಠಿತಾಗಿದೆ. 1 ವರ್ಷ ಆಯ್ತು, ಯಾವುದೂ ಅಭಿವೃದ್ಧಿ ಆಗ್ತಾ ಇಲ್ಲ. ಜನರು ನಲಿ ಹೋಗಿದ್ದಾರೆ. ರೈತರಿಗೆ ಕಷ್ಟ ಆಗಿದೆ. ಇಷ್ಟೆಲ್ಲ ನೋಡಿದ್ರೆ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಆದ ಕಾರಣ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ನೀವು ಜನಸಾಮಾನ್ಯರ ಸರ್ಕಾರ ಅಲ್ಲಿದ್ದು ತಮ್ಮ ಸ್ವಾರ್ಥಕ್ಕಾಗಿ ನೀವು ಮಾಡಿದಂತ ಇವೆಲ್ಲ ಯೋಜನೆಗಳು ಮತ್ತು ದರಗಳನ್ನು ಇಳಿಸಬೇಕು. ನೀವು ಏನಾದ್ರು ದರಗಳನ್ನು ಇಳಿಸದೆ ಹೋದ್ರೆ ಮುಂದೆ ಉಗ್ರ ಹೋರಾಟ ಆಗ್ತದೆ. ಸಂದರ್ಭ ಹೇಳ್ತೀವಿ, ಎಲ್ಲರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಾವೆಲ್ಲರೂ ಏನ್ ಹೇಳ್ತಾ ಇದ್ದೀವಿ, ವಿಧಾನಸಭೆ ಮುಖ್ಯ ಹಾಗೂ ಪ್ರಸಂಗ ಬರ್ತದ. ಯಾಕಂದ್ರೆ ನೀವು 1 ವರ್ಷದಿಂದ ಸರ್ಕಾರ ನಡೆಸ್ತಾ ಇದ್ದೀರಿ. ಯಾವ ಜನಸಾಮಾನ್ಯರಿಗೆ ಹೋಗಿ ನಿಮ್ಮ ಯೋಜನೆ ಮುಟ್ಟಿದಾವ? ನೀವು ದರ ಏರಿಕೆಯಿಂದ ಎಷ್ಟು ತೊಂದರೆ ಆಗ್ಯದ? ಜನಸಾಮಾನ್ಯರು ನಿಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರು ಸಚಿವರೇ ಅಸಮಾಧಾನ ಆಗ್ಯಾರ. ಅವರು ತಮ್ಮ ಕ್ಷೇತ್ರಕ್ಕೆ ಹೋಗಿ ಚೀಮಾ ಹಾಕ್ಲಾಗ್ತಾರ. ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಅನುದಾನ ಕಡಿಮೆ ಮಾಡಿದಂತೆ ನೀವೇನು ಒಂದು ದಯ ಪೈಸೆ ಕೊಟ್ಟಿಲ್ಲ. ನೀವು ಬರೀ ಬಿಟ್ಟಿ ಯೋಜನೆ ಮಾಡಿ ಸಾಕಷ್ಟು ಜನರಿಗೆ ಅನ್ಯಾಯ ಆಗುತ್ತೆ. ನಿಮ್ಮ ಸರ್ಕಾರದ ಸಚಿವರು ಶಾಸಕರೇ ಅಸಮಾಧಾನ ಆಗ್ಯಾರ. ಹೀಗಾಗಿ ಇನ್ನು ಸ್ವಲ್ಪ ದಿವಸದಲ್ಲಿ ಭಾಳ ದಿವಸ ಇರಲಿಲ್ಲ. ನನ್ನ MP ಎಲೆಕ್ಷನ್ ಜನ ತೋರ್ಸ್ಯಾರ ನಿಮ್ಗೆ ಏನಂತ ಅವಕಾಶ. ಯಾಕಂದ್ರೆ MP ಎಲೆಕ್ಷನ್ ಸಾಕಷ್ಟು ನೀವು ನಿರೀಕ್ಷೆ ಇಟ್ಟಿದ್ರಿ. ಬಿಟ್ಟಿ ಯೋಜನೆಗೆ ಜನ ಮರಳಾಗಿ ಮತ್ತೆ ನಮ್ಗೆ ಓಟ್ ಹಾಕ್ತಾ ಇರ್ತಾರೆ. ಹಂಗಾಗ್ಲಿಲ್ಲ. ಜನರು ಏನ್ ನೋಡಾಕ್ತಾರೆ, ದೇಶ ಧರ್ಮ ಮತ್ತು ತಮ್ಮದಲ್ಲಿ ಇರ್ತಕ್ಕಂಥ ರಕ್ಷಣೆ ಇವೆಲ್ಲ ವಿಚಾರ ಮಾಡಿ ಮನೆ ನಿಮಗೆ ಹೀನಾಯ ಸೋಲ್ಕೊಳ್ಳಿ ವಿಚಾರ ಸೋಲ್ ಹಾಗೆ ನಿಮ್ಗೆ. ಆ ಕಾರಣ ಇದೆಲ್ಲ ನೀವು ಅರ್ಥಾಲೋಚನೆ ಮಾಡ್ಕೋಬೇಕು. ನೀವು ಜನಸಾಮಾನ್ಯ ಸರ್ಕಾರ ಅಕಸ್ಮಾತ್ ಆಗಿದ್ರೆ ಇವತ್ತಿನಿಂದ ನೀವು ಬೆಲೆ ಏರಿಕೆ ಆಗೋದು ಇಳಿಸ್ಬೇಕಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ, ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ, ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಬೃಹತ್ ಪ್ರತಿಭಟನೆ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ವಿಜಯಪುರ ನಗರದ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಬಸನಗೌಡ ಪಾಟೀಲ್ ಯತ್ನಾಳ ಸಾಹೇಬ್ರವರೇ, ಇನ್ನೋರ್ವ ನಮ್ಮ ನಾಗಠಾಣ ಮಂಡಲದ ಪ್ರಮುಖರು ವಾಪಸ್ ತಗೋಬೇಕು. ವಾಪಸ್ ತಗೊಳ್ಳೇ ಇದ್ರೆ ಮುಂದಿನ ದಿನಗಾಲದಲ್ಲಿ ಜನ ಬೀದಿಗೆ ಬಂದ ಕೇಸಿಂದ ಇಳಿದ ಕೇಸಿಂದ ನಿಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಿಲ್ಲಬೇಕಾಗ್ತದ. ಭಾರತೀಯ ಜನತಾ ಪಕ್ಷ ಎಲ್ಲಿವರೆಗೆ ನೀವು ದರ ಇಳಿಕೆ ಮಾಡಂಗಿಲ್ಲ ಅಲ್ಲಿವರೆಗೆ ನಿರಂತರವಾಗಿ ಹೋರಾಟ ಮಾಡ್ತದ ಅಂತನ್ನುವಂತ ಮಾತನ್ನ ಈ ಸಂದರ್ಭದಾಗ ಹೇಳಿ, ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಪ್ರಮುಖ ನಾಯಕರಿಗೆ ವಂದಿಸಿ ನನ್ನ ಮಾತುಗಳನ್ನು ಮಾಡ್ತೇನೆ. ಜೈ
ಭಾರತೀಯ ಜನತಾ ಪಕ್ಷಕ್ಕೆ ಜಿಂದಾಬಾದ್ ಜಿಂದಾಬಾದ್ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹಿಂದೂ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹಳೆಯಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹಳೆಯಡಿ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರಕ್ಕೆ ಡೀಸೆಲ್ ಬೆಲೆ ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೆ ಬರ್ರಿ ಹಿಂದೆ ಬಗ್ಗೆ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ